ನಾನು ಜಸ್ಟ್ ಬಂದೆ, ಹಾಗಾಗಿ ಗೊತ್ತಾಗಲಿಲ್ಲ. ಸುಮಾರು ವರ್ಷಗಳಿಂದ ಅಂದರೆ ಈ ಸೋಷಿಯಲ್ ಮೀಡಿಯಾಲೆಲ್ಲ ಕ್ಯಾಂಪೇನ್ ಮಾಡ್ತಾಯಿದ್ವಿ, ಡಬ್ಬಿಂಗ್ ಬೇಕು ಕನ್ನಡದಲ್ಲಿ ಅಂತ. ನಾನು ಮೊದಲು ವಿರೋಧಿಯಾಗಿದ್ದೆ, ಏನು ಡಬ್ಬಿಂಗ್ ಇದ್ದರೆ ಕನ್ನಡ ಹಾಳಾಗ್ಬಿಡುತ್ತೆ ಅಂತ. ಆಮೇಲೆ ಅದರ ಅವೇರ್ನೆಸ್ ಎಲ್ಲ ಬಂತು, ಅಂದರೆ ಡಬ್ಬಿಂಗಿಂದ ಬೇರೆ ಬೇರೆ ಭಾಷೆಯಿಂದ ಟ್ಯಾಲೆಂಟು ಇಲ್ಲಿಗೆ ಬರುತ್ತೆ ಅಂತ. ಅದಕ್ಕೆ ಲೈವ್ ಎಕ್ಸಾಂಪಲ್ ಝೀಬ್ರಾ. ನಾನು ಡೇರ್ ಡೆವಲ್ ಮುಸ್ತಾಫಾ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಧನಂಜಯ್ ಅವರು ನನಗೆ ಝೀಬ್ರಾ ಡಬ್ಬಿಂಗ್ ಮಾಡೋಕ್ಕೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟರು. ಮೊದಲು ನೋಡಿ ಅಂದರೆ ತುಂಬ ಖುಷಿ ಆಯಿತು. ಅಂದರೆ ಡಬ್ಬಿಂಗಿಂದ ಏನು ನನಗೆ ಅಡ್ವಾಂಟೇಜ್ ಆಯಿತು ಅಂತಂದರೆ, ಇಷ್ಟು ಚೆನ್ನಾಗಿ ಬರೆದಿದ್ದಾರಲ್ಲ ಡೈರೆಕ್ಟ್ರು, ಇಷ್ಟು ಚೆನ್ನಾಗಿದೆಯಲ್ಲ ಸಿನಿಮಾ, ಅಂದರೆ ಒಂದು ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡಿದೆ ರೈಟಿಂಗಲ್ಲಿ ಈ ಸಿನಿಮಾ. ನಾನು ಒಂದು 3-4 ಸತಿ ನೋಡಬೇಕಾಗಿತ್ತು ಅರ್ಥ ಮಾಡ್ಕೊಳ್ಳೋಕ್ಕೆ. ಒಂದು ನಂಗೆ ಲ್ಯಾಂಗ್ವೇಜ್ ಬರಲ್ಲ. ಆಲ್ಸೋ ಅಂದರೆ ಅಷ್ಟು ಕಾಂಪ್ಲಿಕೇಟೆಡ್ ಆಗಿದೆ. ಡೈರೆಕ್ಟ್ರ್ ಈಶ್ವರ್ ಕಾರ್ತಿಕ್ ಅವರು ಅಂದರೆ ತುಂಬ ಕಷ್ಟ. ಅದು ಒಬ್ಬ ಡೈರೆಕ್ಟ್ರ್ ಪಾಯಿಂಟ್ ಆಫ್ ವ್ಯೂಯಿಂದ ಹೇಳ್ತಾ ಇದ್ದೀನಿ. ಆಡಿಯನ್ಸ್ನ ತುಂಬ ರೆಸ್ಪೆಕ್ಟ್ ಮಾಡಿದ್ದಾರೆ. ಆಡಿಯನ್ಸ್ನ ತುಂಬ ರೆಸ್ಪೆಕ್ಟ್ ಮಾಡಿ, ಆಡಿಯನ್ಸ್ ಈಸ್ ಸ್ಮಾರ್ಟ್ ಇನಫ್ ಟು ಅಂಡರ್ಸ್ಟ್ಯಾಂಡ್ ದ ಅಂದರೆ ಇದ್ರ ಕಾಂಪ್ಲೆಕ್ಸಿಟೀಸು. ಅದನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆಲ್ಸೋ ಎಷ್ಟೇ ಕಾಂಪ್ಲೆಕ್ಸ್ ಇದ್ದರೂ ಒಂದು ಹ್ಯೂಮನ್ ಎಮೋಷನ್ ಅದ್ಭುತವಾಗಿ ಕನೆಕ್ಟ್ ಆಗುತ್ತೆ ಸಿನಿಮಾದಲ್ಲಿ. ನನಗಂತೂ ಭಾಳ ಖುಷಿ ಆಯಿತು. ಭಾಳ ಪ್ರೀತಿಯಿಂದ ಡಬ್ ಮಾಡಿದ್ದೀನಿ. ಒಂದು ಚಾಲೆಂಜಾಗಿ ತೊಗೊಂಡು, ಅಂದರೆ ಇದು ಕನ್ನಡದೇ ಸಿನಿಮಾ ಅನ್ನಿಸ್ಬೇಕು ಅಂತ ಹೆಚ್ಚು ಅಂದರೆ ಒಂದಿನ ಮಾಡೋ ಕೆಲಸನ 2 ದಿನ ಮಾಡಿದ್ವಿ. ಧನಂಜಯ್ ಅವ್ರಿಗೆ ತೆಲುಗುಗಿಂತ ಕನ್ನಡದಲ್ಲಿ ಚೆನ್ನಾಗಿ ಡಬ್ ಮಾಡಿಸ್ಬೇಕು ಅಂತ ಒಂದು ಚಾಲೆಂಜಾಗಿ ತೊಗೊಂಡು ಮೇ ಬಿ ಒಂದು 2 ಅವರ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಅವ್ರದ್ದು. ಲೀಡ್ ಆ್ಯಕ್ಟ್ರದ್ದು ನಮ್ಮ ಸತ್ಯದೇವ್ ಅವ್ರದ್ದು ತುಂಬ ಚೆನ್ನಾಗಿದೆ. ಅಂದರೆ ನಾವು ರಿಪೀಟೆಡಾಗಿ ನಾನು ಪೂರ್ಣ ಡಬ್ ಮಾಡಬೇಕಾದ್ರೆ ಆ ನುವಾನ್ಸಸ್ ಎಲ್ಲ ನೋಡ್ತಾ ಇದ್ವಿ. ಅವ್ರು ತುಂಬ ಫಾಸ್ಟಾಗಿ ಮಾತಾಡ್ತಾರೆ, ಅದನ್ನು ಕ್ಯಾಚ್ ಮಾಡೋದು ತುಂಬ ಕಷ್ಟ ಆಯಿತು. ಅದು ಬಿಟ್ಟರೆ ಅದು ನೋಡ್ತಾ ರಿಪೀಟಾಗಿ ಅಂದರೆ ಎಷ್ಟು ಚೆನ್ನಾಗಿ ಮಾಡಿದೆ ಅಂತ, ಸಟಲ್ ಎಮೋಷನ್ಸ್ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಂತ ಅನ್ನಿಸ್ತು. ಹೀಗೆ ಅಂದರೆ ಝೀಬ್ರಾ ಒಂದು ಬೆಂಚ್ ಮಾರ್ಕ್ ರೈಟಿಂಗ್ ಇರೋ ಸಿನಿಮಾ. ಅಂದರೆ ಒಬ್ಬ ಡೈರೆಕ್ಟ್ರಾಗಿ ಹೊಟ್ಟೆವ್ರಿ ಆಗುತ್ತೆ, ಅಂದರೆ ಎಲ್ಲಿಂದ ಬರ್ತಾರಪ್ಪ, ಹೆಂಗೆ ಹುಟ್ಟುತ್ತಪ್ಪ ಈ ಸ್ಕ್ರಿಪ್ಟು ಅಂತ. ತುಂಬ ಚೆನ್ನಾಗಿದೆ. 22ನೇ ತಾರೀಕು ಕನ್ನಡದಲ್ಲೇ ನೋಡಿ. ಈಗ ತಾನೇ ಟ್ವಿಟರ್ಲಿ ಯಾವುದೋ ಥಿಯೇಟ್ರವರು ತೆಲುಗುಲಿ ಬರ್ತದೆ ಈ ಪಿಕ್ಚರು ಅಂತ ಹಾಕ್ಕೊಂಡಿದ್ರು. ಅಯ್ಯೋ ಗುರು, ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಡಬ್ ಮಾಡಿದ್ವಿ, ಕನ್ನಡದಲ್ಲಿ ಹಾಕ್ರಪ್ಪ. ಡಿಮ್ಯಾಂಡ್ ಸಪ್ಲೈ ಎಲ್ಲ ಗೊತ್ತು, ಬಟ್ ಸಪ್ಲೈ ಮಾಡಿ ಡಿಮ್ಯಾಂಡ್ ಬಂದೇ ಬರುತ್ತೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ಸೊ ಸಿನಿಮಾ ಬಗ್ಗೆ ತುಂಬ ವಿಷಯ ಹೇಳಿದ್ರಿ ನೀವು. ಒಂದು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಮಗೊಂದು ಐಡಿಯಾ ಕೊಟ್ಟರೆ ಖುಷಿ ಆಗುತ್ತೆ ಸಿನಿಮಾಯಿಂದ. ನೀವು ನೋಡಿದ್ದೀರಾ ಕಂಪ್ಲೀಟು, ಸೊ ಹೀಗಾಗಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಅವರೆಲ್ಲ ಡಾಲಿ ಹುಡುಗರು ಹಂಗ. ಹಾಂ, ಅದಕ್ಕೆ ಅವಾಗಿದ್ದವ್ರನ್ನ ಕರೆಸಿ. ಕೇಳಿಸ್ತಾ ಇಲ್ವಾ? ಡಾಲಿ ಮಾತಾಡ್ಬೇಕಾ, ಹಾಡಾಡ್ಬೇಕಾ? ಕೇಳಿಸ್ತಾ ಇಲ್ವಂತ. ಇಲ್ಲ, ನೀವು ಡೈಲಾಗಾ ಏನು ಕೇಳಿಸ್ತಾ ಇಲ್ವಂತ ಅವ್ರಿಗೆ ವಾಯ್ಸ್. ಓಕೆ, ಓಕೆ. ಸೊ ಇನ್ನ ಜೋರ್ ಹೇಳ್ಬೇಕಾ? ಹಾಂ, ಓಕೆ, ತಗೊಂಬಿಡಿ ಸರ್ ಈ ಮೈಕ್. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಅಥವಾ ಇವ್ರ ವಾಯ್ಸು ಕೇಳಿಸ್ತಾ ಇಲ್ವಾ? ಆಯ್ತು, ಓಕೆ. ಆ ಸಿನಿಮಾ ಈಗ ಆಲ್ರೆಡಿ ಹೇಳಿರಂಗೆ ಇದೊಂದು ಬ್ಯಾಂಕ್ ಹೈಸ್ಟ್. ಅಂದರೆ ಬ್ಯಾಂಕಿಂದ ಹೇಗೆ ದುಡ್ಡನ್ನ ಬ್ಯಾಂಕ್ ಅವ್ರಿಗೆ ಹೆಂಗೆ ಕದಿಬೋದು, ತುಂಬ ಲೂಪ್ ಹೋಲ್ಸನ್ನೆಲ್ಲ ಸಖತ್ತಾಗಿ ತೋರಿಸಿದ್ದಾರೆ. ಮೋಸ್ಟ್ಲಿ ಈಶ್ವರ್ ಕಾರ್ತಿಕ್ ಅವರು ಬ್ಯಾಂಕಲ್ಲೇ ಕೆಲಸ ಮಾಡಿದ್ದಾರೆ. ಅದು ಬಿಟ್ಟರೆ ತುಂಬ ಹ್ಯೂಮನ್ ಎಮೋಷನ್ಸ್ ಇರೋ, ಅಂದರೆ ಕೆಲವೊಂದು ವಿಷಯ ಅಕಸ್ಮಾತ್ ನಿಮ್ಗೆ ತಲೆ ಮೇಲೆ ಹೋದ್ರೂ ಬಟ್ ಹ್ಯೂಮನ್ ಎಮೋಷನ್ಸ್ ಸಖತ್ತಾಗೆ ಕನ್ವೆ ಆಗುತ್ತೆ. ನಾನು ಅಂದರೆ ಫಸ್ಟ್ ಟೈಮ್ ನೋಡಿದಾಗ ಆ ಬ್ಯಾಂಕ್ದೆಲ್ಲ ವಿಚಾರಗಳು ತೆಲುಗಲ್ಲಿ ನನಗೆ ಗೊತ್ತಿರಲಿಲ್ವಲ್ಲ, ಹಾಗಾಗಿ ಎಷ್ಟೊಂದು ವಿಚಾರ ತಲೆ ಮೇಲೆ ಹೋಯಿತು. ಬಟ್ ಆ ಪಾತ್ರಗಳು ತುಂಬ ಕನೆಕ್ಟ್ ಆಯಿತು. 2 ವರ್ಲ್ಡ್, ಅಂದರೆ ಒಂದು ಗ್ಯಾಂಗ್ಸ್ಟರ್ ವರ್ಲ್ಡು, ಒಂದು ಬ್ಯಾಂಕಿಂಗ್ ವರ್ಲ್ಡ್ ಹೆಂಗೆ ಕ್ರಾಸ್ ಓವರ್ ಮಾಡಿದ್ದಾರೆ ಅನ್ನೋದೇ ಈ ಸಿನಿಮಾದ ಮುಖ್ಯ ತಿರುಳು. ತುಂಬ ಚೆನ್ನಾಗಿದೆ. ಅಂದರೆ ತುಂಬ ಆ್ಯಸ್ ಅ ರೈಟ್ರ್ ಹೊಟ್ಟೆ ಉರಿಯುತ್ತೆ, ಅಂದರೆ ಎಷ್ಟು ಚೆನ್ನಾಗಿ ಬರ್ದಿದ್ದಾರಪ್ಪ ಅಂತ. ಹಾಗಾಗಿ ಆಡಿಯನ್ಸ್ಗೆ ತುಂಬ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಸಿನಿಮಾ.